टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಸ್ಐಟಿ ಕಚೇರಿಗೆ ಈಗ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ನಾವಾಗಲೇ ಶೋಧ ನಡೆಯುವಂತ ಜಾಗದ ಚಿತ್ರಣ ಪಡ್ಕೊಂಡ್ವಿ. ಇನ್ನು ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ನೋಡ್ತಾ ಹೋದ್ರೆ 5 ದಿನದಿಂದ ಶೋಧ ಕಾರ್ಯಾಚರಣೆಗಾಗಿ ಅಧಿಕಾರಿಗಳು ಈಗಾಗಲೇ ಕಚೇರಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ ನಾವು ಗಮನಿಸಿದ್ವಿ ಆ ಶೋಧ ನಡೆಯುವಂತಹ ಜಾಗ 9ನೇ ಪಾಯಿಂಟ್ನಲ್ಲಿ ಪರದೆಯನ್ನು ಹಾಕಲಾಗಿದೆ. ಅಲ್ಲಿಗೆ ಈ ಎಸ್ಐಟಿ ತಂಡ ದೂರುದಾರನೊಂದಿಗೆ ತೆರಳುತ್ತೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ತನಿಖಾಧಿಕಾರಿಗಳ ಆಗಮನ ಕೂಡ ಆಗಿದೆ. ಈ ಪಾಯಿಂಟ್ ಏನಿದೆ ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ಶೋಧ. ಯಾಕಂದ್ರೆ ಇದೇ ಜಾಗದಲ್ಲಿ ಸುಮಾರು 6 ರಿಂದ 7 ಶವಗಳನ್ನ ಹೂತು ಹಾಕಿದಿರಿ ಅಂತ ದೂರುದಾರ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಆತ ಬಹಳ ಕೀನ್ ಆಗಿದ್ದ. ಅವನಷ್ಟು ನಾವು ಗಮನಿಸ್ತಾ ಇದೀವಿ ಆರಂಭದಿಂದಲೂ ಕೂಡ ಇದೇ ಜಾಗದಲ್ಲಿ ತಾನು ಹೆಚ್ಚಿನ ಶವ ಹೂತಿರೋದಾಗಿ. ಜೊತೆಗೆ ಆಗ್ಲೇ ಪೃಥ್ವಿ ಕೂಡ ವಿವರಿಸ್ತಾ ಇದ್ರು ಇಲ್ಲಿ ಶೋಧವನ್ನ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಉತ್ಸುಕತೆಯನ್ನು ತೋರಿದ್ದ ಅಂತ. ಹಾಗಾಗಿ ಈಗ ತನಿಖಾಧಿಕಾರಿಗಳ ತಂಡ ಅಲ್ಲಿಗೆ ಬರುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕೂಡ ಈಗಾಗಲೇ ವಕೀಲರು ಕರ್ಕೊಂಡು ಬಂದಿದ್ದಾರೆ ದೂರುದಾರನನ್ನ. ಕೆಲವೇ ಕ್ಷಣಗಳಲ್ಲಿ 9ನೇ ಪಾಯಿಂಟ್ನಲ್ಲಿ ಶೋಧ ಕೂಡ ಆರಂಭ ಆಗುತ್ತೆ. ಎಸ್ಐಟಿ ಕಚೇರಿಗೆ ಈಗ ತನಿಖಾಧಿಕಾರಿಗಳ ಆಗಮನ ಆಗಿದೆ. ದೂರುದಾರ ಬಂದಿದ್ದಾನೆ. ಈಗ ತಂಡ ದೂರುದಾರನೊಂದಿಗೆ ಈ 9ನೇ ಪಾಯಿಂಟ್ಗೆ ಬರುತ್ತೆ. ಅಲ್ಲಿ ಶೋಧ ಕಾರ್ಯ ಶುರುವಾಗುತ್ತೆ. ಇದು 5ನೇ ದಿನ. ಆರಂಭದ ದಿನದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಏನೇನು ಪತ್ತೆಯಾಯಿತು ಅಂತ ಅನ್ನೋದನ್ನ. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇಲ್ಲೇನ್ ಸಿಗುತ್ತೆ, ಯಾಕಂದ್ರೆ ಇಲ್ಲಿ 9ನೇ ಪಾಯಿಂಟ್ನಲ್ಲಿ ಏನ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ನಮ್ಮ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಘಟ್ಟ. ಈಗ ಎಸ್ಐಟಿ ಕಚೇರಿಗೆ ಎಲ್ಲರ ಆಗಮನ ಆಗಿದೆಯಾ? ಇನ್ನೇನ್ ಹಾಗಿದ್ರೆ ಶೋಧ ನಡೆಯುವಂತಹ ಜಾಗಕ್ಕೆ ಹೋಗೋದಷ್ಟೇ ಬಾಕಿನ? ಏನ್ ತಯಾರಿ? ಪ್ರತಿಮಾ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳು 5ನೇ ದಿನದ ಕಾರ್ಯಾಚರಣೆಯನ್ನು ನಡೆಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಾಚರಣೆಗೆ ಎಸ್ಐಟಿ ಕಚೇರಿಗೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈಗಾಗಲೇ ಬಂದಿದ್ದಾರೆ. ಬೆಳ್ತಂಗಡಿಯಲ್ಲಿ ಈ ಒಂದು ಎಸ್ಐಟಿ ಕಚೇರಿ ಇರುವಂಥದ್ದು. ನಾನೀಗ ಅದರ ಮುಂಭಾಗದಲ್ಲೇ ಇದ್ದೇನೆ. ನೀವು ಗಮನಿಸ್ಬೋದು, ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲೇ ಎಸ್ಐಟಿ ಕಚೇರಿ ಇರುವಂಥದ್ದು. ಸೊ ಈಗಾಗಲೇ ಇವತ್ತಿನ 5ನೇ ದಿನದ ಕಾರ್ಯಾಚರಣೆಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಒಟ್ಟು ಸೇರಿದ್ದಾರೆ. ಪ್ರಮುಖವಾಗಿ ಎಸ್ಐಟಿ SP ಅಂದರೆ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ದಯಾಮ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಇದರ ಜೊತೆಗೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಆಗಮನ ಆಗಿದೆ. ಇದರ ಜೊತೆಗೆ ಈಗಾಗಲೇ ಪಾಯಿಂಟ್ ಗುರುತಿಸತಕ್ಕಂಥ ಸ್ಥಳ ಏನಿದೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಸೊ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿದ್ದಾರೆ. ಇದರ ಜೊತೆಗೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು ಕೂಡ ಇಲ್ಲೇ ಎಸ್ಐಟಿ ಕಚೇರಿಗೆ ಬಂದು ಸೇರಿದ್ದಾರೆ. ಇದರ ಜೊತೆಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಇದರ ಜೊತೆಗೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಬೇಕಾದಂತಹ ಪೌರ ಕಾರ್ಮಿಕರು ಅವರು ಕೂಡ ಇಲ್ಲೇ ಬಂದಿರ್ತಾರೆ. ಸೊ ಎಲ್ಲರೂ ಕೂಡ ಇಲ್ಲಿಂದ ತಂಡವಾಗಿ ಧರ್ಮಸ್ಥಳದ ಕಡೆಗೆ ತೆರಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಈ ಒಂದು ಎಸ್ಐಟಿ ಕಚೇರಿಯಿಂದ ಅವರು ನೇರವಾಗಿ ಧರ್ಮಸ್ಥಳದ ಕಡೆಗೆ ತೆರಳಿಕ್ಕಿದ್ದಾರೆ. ಈಗಾಗಲೇ ಈಗ ಅಧಿಕಾರಿಗಳ ಒಟ್ಟು ಸೇರಿದರೆ ಒಂದಿಷ್ಟು ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಇವತ್ತಿನ ದಿನದ ಕಾರ್ಯಾಚರಣೆ ಯಾವ ರೀತಿಯಾಗಿ ಇರುತ್ತೆ ಎನ್ನುವಂಥದ್ದನ್ನು ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡ್ತಾರೆ. ಸೊ ಇವತ್ತಿನ ದಿನದ ಕಾರ್ಯಾಚರಣೆ ಹೇಗಿದೆ, ಪಾಯಿಂಟ್ ನಂಬರ್ 9ರಲ್ಲಿ ಉತ್ಖನನ ಮಾಡುವಂಥದ್ರಲ್ಲಿ ಯಾವ್ಯಾವ ಅಧಿಕಾರಿಗಳ ಜವಾಬ್ದಾರಿ ಏನೇನೆಂಬುದನ್ನು ಇಲ್ಲಿ ಒಂದಷ್ಟು ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅನಾಮಿಕ ಸಾಕ್ಷ್ಯ ದೂರುದಾರ ಎಂದರೆ ಆತನು ಕೂಡ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಇದೊಂದು ಎಸ್ಐಟಿ ಕಚೇರಿಗೆ ಬಂದಿರುವಂಥದ್ದು. ಆತನ ಪರವಾಗಿರ್ತಕ್ಕಂಥ ವಕೀಲರು ಖಾಸಗಿ ಕಾರ್ನಲ್ಲಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಆ ವಾಹನವು ಕೂಡ ಇದೇ ಒಂದು ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಹೋಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತಂಡ ಜಂಟಿಯಾಗಿ ಕಾರ್ಯಾಚರಣೆ ನಡೆಸೋದಕ್ಕೆ ಇಲ್ಲಿಂದ ತೆರಳಿಕ್ಕಿದೆ. ಸುಮಾರು 20 ನಿಮಿಷಗಳ ದಾರಿ ಇದೆ. ಸೊ ದಾರಿಯುದ್ದಕ್ಕೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ. ಎಸ್ಕಾಟ್ ಮೂಲಕ ಸಾಕ್ಷ್ಯ ದೂರುದಾರ ಮತ್ತು ಈ ಒಟ್ಟು ಎಸ್ಐಟಿಯ ತನಿಖಾ ತಂಡ ಏನಿದೆ ಅದೆಲ್ಲವೂ ಕೂಡ ಒಟ್ಟಾಗಿ ಹೋಗುತ್ತೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ತೆರಳಿಕ್ಕಿದೆ. ಇವತ್ತಿನ 9ನೇ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡೋದಕ್ಕೆ ಬೇಕಾದಂತ ತಯಾರಿಯನ್ನು ಆಲ್ರೆಡಿ ಮಾಡ್ಕೊಂಡಿದ್ರು. ಸೊ ಈಗಾಗಲೇ ಅಲ್ಲಿ ಪರದೆಯನ್ನು ಕಟ್ಟುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ನಿನ್ನೆ 2 ಕಡೆಗಳಲ್ಲಿ ಉತ್ಖನನ ಮಾಡಲಾಗಿದೆ. ಆದರೂ ಕೂಡ ಯಾವುದೇ ರೀತಿಯಾದಂತ ಏನು ಕೂಡ ಸಿಕ್ಕಿಲ್ಲ. ಈಗಷ್ಟೇ ಗಮನಿಸಬಹುದು, ಈಗಷ್ಟೇ ತಹಶೀಲ್ದಾರ್ ಅವರ ಜೀಪ್ ಕೂಡ ಈಗಷ್ಟೇ ಹೊರಡ್ತಾ ಇದೆ. ಸೊ ಇವರು ಬೆಳ್ತಂಗಡಿ ತಹಶೀಲ್ದಾರ್ ಅವರ ವೆಹಿಕಲ್ ಮುಂದೆ ಈಗ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಒಟ್ಟಾಗಿ ಹೋಗ್ತಾರೆ. AC ಅವರು ಕೂಡ ಇದ್ದಾರೆ. ಸೊ ಇವತ್ತು 5ನೇ ದಿನದ ಕಾರ್ಯಾಚರಣೆ ಮೊನ್ನೆಯಿಂದಲೂ ಕೂಡ ಇದೇ ರೀತಿಯಿಂದ ಪ್ರೊಸೆಸ್ ಇಲ್ಲಿ ಆಗ್ತಾ ಇರುವಂಥದ್ದು. ಪ್ರತಿದಿನ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಒಟ್ಟು ಸೇರಿ ಅದಾದ ಬಳಿಕ ಆ ಒಂದು ನೇತ್ರಾವತಿಯ ಬಳಿ ಇರತಕ್ಕಂಥ ಈಗಾಗಲೇ ಒಟ್ಟು 13 ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಸೊ ಆ ಒಂದು ಸ್ಥಳಕ್ಕೆ ಹೋಗ್ತಿದ್ದಾರೆ. ಗಮನಿಸಬಹುದು, ಬಂದಿರತಕ್ಕಂಥ ಅಧಿಕಾರಿಗಳ ವಾಹನವು ಕೂಡ ಇಲ್ಲೇ ಒಂದು ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಸೊ ಇವರೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಅಲ್ಲಿ ಇವತ್ತಿನ ಕಾರ್ಯಾಚರಣೆ
ಕಾರ್ಯಾಚರಣೆ ಮಾಡ್ತಾರೆ. ಸೊ ಇವತ್ತು ಎಷ್ಟು ಪಾಯಿಂಟ್ನ ಉತ್ಖನನ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. 9ನೇ ಪಾಯಿಂಟ್ನಲ್ಲಿ ಏನಾದರೂ ಆತ ದೂರುದಾರ ವ್ಯಕ್ತಿ ಬಹಳಷ್ಟು ವಿಶ್ವಾಸದಲ್ಲಿದ್ದಾನೆ, ಆ 9ನೇ ಪಾಯಿಂಟಲ್ಲಿ ಸಾಕಷ್ಟು ಮಾನವನ ಕಳೆಬರ ಸಿಗುತ್ತೆ ಎನ್ನುವಂಥದ್ದು. ಒಂದು ವೇಳೆ ಆತ ವಿಶ್ವಾಸ ವ್ಯಕ್ತಪಡಿಸಿದಂತೆ ಏನಾದರೂ ಕಳೆಬರ ಸಿಕ್ಕಿದ್ರೆ ಇವತ್ತು 9ನೇ ಪಾಯಿಂಟ್ಗೆ ಸ್ಟ್ರಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಳೆಬರ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಸಂಗ್ರಹಿಸುವಂಥದ್ದು ಮತ್ತು ಮಹಜರು ಮಾಡುವಂಥದ್ದು ಸಾಕಷ್ಟು ಪ್ರೊಸೀಜರ್ ನಡೆಯುತ್ತೆ. ಸೊ ಒಂದು ವೇಳೆ ಸಿಗದೇ ಇದ್ದರೆ ಮತ್ತೆ ಮುಂದಿನ ಪಾಯಿಂಟ್ ನಂಬರ್ 10ಕ್ಕೆ ಹೋಗ್ತಾರೆ. ಸೊ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವೂ ಕೂಡ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ತಂಡ ಹೊರಡುತ್ತೆ ಮತ್ತು ಅಲ್ಲಿ ಒಂದು 11:30 ಸುಮಾರಿಗೆ ಅಲ್ಲಿ ಕಾರ್ಯಾಚರಣೆ ಆರಂಭ ಆಗಲಿಕ್ಕಿದೆ. ಪ್ರತಿಮಾ, ಧನ್ಯವಾದ ಅಶೋಕ್ ಮಾಹಿತಿಗಾಗಿ. ಹಾಗೆ 8ನೇ ಪಾಯಿಂಟ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರೋದು 9ನೇ ಪಾಯಿಂಟ್.